ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ಧೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ. ಅನೇಕ ಪೂಜಾ ಆಚರಣೆ, ಧಾರ್ಮಿಕ ಯಾತ್ರೆ, ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ. ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು, ಕಾರಣಗಳೇನು? ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ, ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ. ಮೈಸೂರು, ಚಾಮರಾಜನಗರ, ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ. ಬಹುಬಗೆಯ ಧಾರ್ಮಿಕ ನಂಬಿಕೆ, ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ. ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ, ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ. ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ, ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ. ಹೀಗಿದ್ದು ಭರವಸೆ, ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ. ನಮ್ಮದು ಇಂಟರ್ಕ್ಯಾಸ್ಟ್ ಮದುವೆ. ನಾನು ಹಿಂದೂಸ್, ಗೊಲ್ಲ ಯಾದವ್ಸ್ ಜನಾಂಗದಿಂದ ಬಂದಿರೋದು. ಮದುವೆ ಆಗಿರೋದು ಮುಸ್ಲಿಮ್ಸ್ಗೆ. ನಮ್ಮ ಹಸ್ಬೆಂಡ್ ಹೆಸರು ಮುನ್ನಾ ಅಂತ. ನಮಗೆ 3 ಜನ ಮಕ್ಕಳು. ನಾನು ಹುಟ್ಟ ಹೆಸರು ಬಂದು ಕೋಮ್ಲಾ. ಜಾತಿ ಇದು ಅಂದ್ರೆ ಏನು ಅಂತ ನಮ್ಗಂಥದ್ದೇನು ಅನಿಸಿಲ್ಲ ಮೇಡಮ್. ಇಸ್ಲಾಂ ಧರ್ಮದಲ್ಲಿ ಆ ಥರ ಮಾಡ್ತಾರೆ, ಜಾತಿ ಭೇದ ಭಾವ ಅಂತ ಏನೋ ತುಂಬಾ ಹೇಳ್ತಾರೆ ಎಲ್ಲ ರಾಜಕಾರಣಿಗಳು. ಅವ್ರು ಬೇಳೆ ಬೇಯಿಸ್ಕೊಳಕ್ಕೋಸ್ಕರ ಜಾತಿ ಭೇದ ಭಾವ ಮಾಡ್ತಾವ್ರಷ್ಟೇ ಹೊರ್ತು ಇಲ್ಲಿ ಮುಸ್ಲಿಮ್ಸ್ ಯಾರು ತೊಂದರೆ ಕೊಡ್ತಾ ಇಲ್ಲ. ನೀವು ಬಂದು ನಮ್ಮ ಮತಾಂತರ ಆಗಿ ಅಂತ ಯಾರು ಹೇಳಲ್ಲ. 22 ವರ್ಷ ನಂದು ಮದುವೆ ಆಗಿ, ಆದ್ರೂ ಇವತ್ತವರೆಗೂ ತಾಯಿ ಮನೆ ಕಡೆಯವರು ನನ್ನನ್ನು ಒಪ್ಕೊಂತ ಇಲ್ಲ. ಫಸ್ಟು ನಮ್ಮ ಮುನ್ನೂರು ಹೆಂಡ್ತಿನ ಕರೀರಿ ಕೆಲಸ ಏನೇ ಆಗಲಿ, ಒಂದು ಮದುವೆ ಆಗಲಿ, ಒಂದು ಕಾರ್ಯ ಆಗಲಿ, ಏನೇ ಆಗಲಿ, ಪ್ರತಿಯೊಂದಕ್ಕೂ ನಾನೇ ಮುಂದೆ ನಿಂತಬೇಕು. ಒಂದು ಒಡವೆ ಪರ್ಚೇಸಿಂಗ್ ಮಾಡಬೇಕಾದ್ರೂ, ಬಟ್ಟೆ ತೆಗಿಬೇಕಾದ್ರೂ ನನ್ನನ್ನೇ ಕರೀತಾರೆ. ನಾನು 5 ಹೊತ್ತು ನಮಾಜ್ ಮಾಡ್ತೀನಿ, ಖುರಾನ್ ಎಲ್ಲ ಓದ್ತೀನಿ, ಎಲ್ಲ ಕಲ್ತಿದ್ದೀನಿ. ದೇವಸ್ಥಾನಗಳಿಗೂ ಹೋಗ್ತೀನಿ, ಧರ್ಮಸ್ಥಳಕ್ಕೂ ಹೋಗ್ತೀನಿ, ತಿರುಪತಿಗೆ ಎಲ್ಲ ಕಡೆನೂ ಹೋಗ್ತೀನಿ. ಆದರೂ ನಮ್ಮ ಮುಸ್ಲಿಮ್ಸಲ್ಲಿ ಯಾರು ಆ ಥರ ನಮಗೆ ನೀನು ಯಾಕೆ ಈ ಥರ ಮಾಡ್ತೀಯ ಅಂತ ಯಾರು ಕೇಳೋರಿಲ್ಲ. ಅಂದರೆ ರಾಜಕಾರಣಿಗಳ ಥರ ಮಾಡ್ತಾವ್ರಷ್ಟೇ ಬಿಟ್ಟರೆ ಬೇರೇನೂ ಇಲ್ಲ. ನನ್ನ ಗಂಡ ಅವ್ರು ನನ್ನಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ. ನಮ್ಮ ಯಜಮಾನ್ರವ್ರ ಅಣ್ಣದೀರು ಅಷ್ಟೇ. ನನ್ನನ್ನು ತಮ್ಮನ ಹೆಂಡತಿ ಅಂತ ಯಾವತ್ತೂ ಅವ್ರು ನೋಡಕ್ ಹೋಗಲ್ಲ. ಅವ್ರ ಮನೆ ಮಗಳ ಥರ ಪ್ರೀತಿಸ್ತಾರೆ. ಅದೇ ನಮ್ಮ ತಾಯಿಯವರೇ ನನ್ನ ಭೇದ ಭಾವ ಮಾಡ್ತಾ ಇರೋದು. ದೇವರು ಅಂದರೆ ಎಲ್ಲ ಒಂದೇ ದೇವರು. ನಾವು ಆಚರಣೆ ಮಾಡೋದು ರೀತಿ ಬೇರೆ. ನಾವು ಈಗ ಮುಸ್ಲಿಮ್ಸ್ ಅಲ್ಲಿ ಇದೀವಿ, ನಮಾಜ್ ಮಾಡ್ತೀವಿ, ಪೂಜೆ ಮಾಡ್ತೀವಿ. ನಾವು ದೇವ್ರ ಹತ್ರ ಈ ತರ ನಮಸ್ಕಾರ ಮಾಡಕ್ಕೆ ಕೇಳ್ಕೊಂತೀವಿ, ನಾವು ಈ ತರ ಕೇಳ್ತೀವಿ. ಅಷ್ಟು ಬಿಟ್ರೆ ಬೇರೆ ವ್ಯತ್ಯಾಸ ಏನೂ ಇಲ್ಲ. ದೇವ್ರೊಂದೇ. ನಾವು ಆಚರಣೆ ಎಲ್ಲಾನು ಬೇರೆ ಬೇರೆ ಇದೆ, ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ. ಮಕ್ಕಳು ಮಾಮೂಲಿ ಮುಸ್ಲಿಮ್ಸ್ ಕುರಾನ್, ನನ್ನ ಮಕ್ಕಳು ಕುರಾನ್ ಎಲ್ಲ ಓದ್ತಾರೆ, 5 ಹೊತ್ತು ನಮಾಜ್ ಮಾಡ್ತಾರೆ. ನನ್ನ ಮಕ್ಕಳು ಒಳ್ಳೆ ಎಜುಕೇಟೆಡ್, ಚೆನ್ನಾಗಿದ್ದಾರೆ. ಆದ್ರೂ ನಾವು ಹಿಂದೇನೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಆದ್ರೆ ಈ ದೇವಸ್ಥಾನಗಳಿಗೆ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಹಿಂದೂ ಅನ್ನಲ್ಲ, ಇಲ್ಲಿ ನಮಾಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಸ್ಲಿಮ್ಸ್ ಅನ್ನಲ್ಲ. ಒಂದು ಮಹಿಳೆಯಾಗಿ, ಮಕ್ಕಳ ತಾಯಿಯಾಗಿ ಇಷ್ಟೆಲ್ಲಾ ಧೈರ್ಯ ಬರೋಕ್ಕೂ ನಮ್ಮ ಯಜಮಾನ್ರು ಏನ್ ಕಲಿಸ್ಬೇಕಾದ್ರು ಸಂವಿಧಾನದ ಬಗ್ಗೆ ತಿಳಿಸಿ ಅಂತ, ಅದು ತಿಳಿಸ್ಬೇಕು ಮಕ್ಕಳಿಗೆ. ಜಾತಿ ಭೇದ ಭಾವ ಅಂತ ತಿಳಿಸ್ಬಾರ್ದು. ಆ ಜಾತಿ ಬೇರೆ, ಈ ಜಾತಿ ಬೇರೆ ಎಲ್ಲ ಹೇಳ್ತಾರೆ. ಅಯ್ಯೋ ಮುಸ್ಲಿಮ್ಸ್ ಆ ಥರ ಮಾಡ್ತಾರೆ, ಈ ಥರ. ಈಗ ನಾನು ಹಿಂದೂ ಅಲ್ಲಿ ಹುಟ್ಟಿ ಬೆಳೆದು ಮುದ್ದೆ ಆಗಿರೋದು ಮುಸ್ಲಿಮ್ಸ್ಗೆ, ಆದ್ರೆ ನನ್ಗೆ ಯಾವತ್ತೂ ಆ ಥರ ಕಾಣಿಸಿಲ್ಲ. ಮುಸ್ಲಿಮ್ಸ್ ಅವ್ರು ಈ ಥರ ಹೇಳ್ಕೊಡ್ತಾರೆ, ಈ ಥರ ಕಲಿಸ್ತಾರೆ ಅಂತ, ಆದ್ರೂ ನನ್ಗೆ ಯಾವತ್ತೂ ಆ ಥರ ತಿಳಿದಿಲ್ಲ. ಎಲ್ಲ ಒಂದೇ ಥರ, ಇನ್ನೂ ಪ್ರೀತಿ ಜಾಸ್ತಿ ಕೊಡ್ತಾರ ಅವ್ರು. ತಂದೆ ತಾಯಿ ಪ್ರೀತಿ ಕೊಡ್ತಾರಲ್ಲ ಆ ಥರ ತೋರಿಸ್ತಾರೆ ನಮಗೆ. ದೇವ್ರು ಸೃಷ್ಟಿ ಮಾಡಿರೋದೇನು, ಒಂದು ಹೆಣ್ಣು ಒಂದು ಗಂಡು ಅಷ್ಟೇ. ಜಾತಿ ಪಂಗಡ ಅದು ಇದು ಅನ್ನೋದು ನಾವ್ ಹಿಂಗಡಿಸ್ಕೊಂಡಿರೋದೇ ಹೊರತು ದೇವ್ರು ಮಾಡಿದಾರ ಇಲ್ಲ ಯಾವ್ದಾದ್ರು ಬುಕ್ಕಲ್ಲಿ ನಾವ್ ಬರ್ದಿದಾರ ದೇವ್ರ ಈ ತರ ಜಾತಿ ಮಾಡ್ರಿ ಅಂತ? ಯಾವುದು ಇಲ್ಲ ಮೇಡಮ್. ಬುರ್ಖಾ ಹಾಕೋದು ಅಂದ್ರೆ ಏನ್ ಗೊತ್ತಾ ಮೇಡಮ್, ಈಗ ನಾನು ಚೆನ್ನಾಗಿ ರೆಡಿ ಆಗ್ತೀನಿ, ಒಳ್ಳೆ ಡ್ರೆಸ್ ಮಾಡ್ತೀನಿ. ಇದು ಕುರಾನ್ ಅಲ್ಲಿ ಇರೋದು ನಾನು ಹೇಳ್ತಾ ಇದ್ದೀನಿ. ಈಗ ಆಚೆ ಕಡೆ ಹೋಗ್ತೀವಿ, 10 ಜನ ಗಂಡಸ್ರಿರೋ ಕಡೆ, ವಾವ್ ಎಷ್ಟು ಚೆನ್ನಾಗಳಿ ಇವಳು ಅಂತಾರೆ. ಆತರ ಅನ್ನಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬುರ್ಖಾ ಹಾಕೋದಷ್ಟೇ ಹೊರ್ತು ಶೋಕಿಗಲ್ಲ ಹಾಕೋದು. ನನಗಂತೂ ನಮ್ಮ ಯಜಮಾನ್ರು ಅಷ್ಟೇ, ನನ್ನ ಮಕ್ಕಳು ಯಾರು ನಮ್ಮ ಮನೆಯಲ್ಲಿ ನೀನ್ ಯಾಕೆ ಬುರ್ಖಾ ಹಾಕಲ್ಲ, ಯಾಕೆ ಆಗ್ತಾ ಇದ್ದೆ. ನಂಗೇನ್ ಬೇಜಾರಿಲ್ಲ ಬುರ್ಖಾ ಹಾಕೋದಕ್ಕೆ. ಈಗಲೂ ಓಕೆ ಹಾಕೋತೀನಿ ನಾನು. ಯಾರು ಬಲಂತ ಮಾಡಲ್ಲ, ನೀನ್ ಹಾಕ್ಲೇಬೇಕು, ನೀನ್ ಯಾಕೆ ಹಾಕಿಲ್ಲ.
ಮೈ ತುಂಬ ಬಟ್ಟೆ ಹಾಕೊಂಡು ಓಡಾಡಿ. 22 ವರ್ಷ ಮದ್ವೆ, ಅವಾಗಿಂದ ಯಾವ ತರ ಇದೆಯೋ ಅದೇ ತರಾನೇ ಇದೆ, ಏನ್ ವ್ಯತ್ಯಾಸ ಅಂತದೇನಿಲ್ಲ. ಯಾರು ನೋಡಲ್ಲ ಇವ್ರು ಆ ಜಾತಿಯವ್ರು ಬೇಡ ಕರ್ಸ್ಕೊಂಬಾರು, ಇವ್ರು ಈ ಜಾತಿಯವ್ರು ಅನ್ನೋದು ಯಾವ ತರದ್ದು ಇಲ್ಲ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನಾನು ನೋಡಿದಷ್ಟು. ನಾನು ಮುಸ್ಲಿಮ್ಸ್ ಅಂತ ಯಾರು ನನ್ನನ್ನು ದೂರ ಇಡಲ್ಲ, ಹಿಂದೂ ಅಂತೇಳಿ ಯಾರು ಇದ್ ಮಾಡ್ಕೊಳಲ್ಲ. ಅದೇ ತರ ನಮ್ಮ ಹಸಿನ ಅಂತಾನೆ ಇಷ್ಟಪಡ್ತಾರೆ, ಅದೇ ತರನೇ ಐತಿ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.